Good morning, children. So in yesterday class, what we studied? We studied the pattern, first chapter patterns. In that we studied some problems. That is the page number practice ground, page number 14 we studied, right? This one, everyone remember what we studied in our last class? I hope everyone getting these points. This is a pattern, okay? You have to see here 1, 2, 3, 1, 2, 3 is there. You have to draw. For 1 you have to draw the rectangle, for 2 number you have to draw the circle, and for 3 number you have to draw the triangle above that. Okay, so almost we studied up to what? Next one, practice ground. One more is there, right? See here, page number 16. Up to page number 16 we studied, right? So this is the pattern. You have to complete the pattern. First one box is there. ಆಮೇಲೆ ಎಷ್ಟಿದೆ? 2 ಬಾಕ್ಸ್ ಇದೆ. ಆಮೇಲೆ 3 ಬಾಕ್ಸ್ here, 4 ಬಾಕ್ಸ್. ನೆಕ್ಸ್ಟ್ ಏನು ಡ್ರಾ ಮಾಡಬೇಕು? 5 ಬಾಕ್ಸ್ ನ ಡ್ರಾ ಮಾಡಬೇಕು. ಇಲ್ಲಿ ಅರ್ಥ ಆಗ್ತಿದೆಯಾ? ಇಲ್ಲಿ 1 ಬಾಕ್ಸ್, 2 ಬಾಕ್ಸ್, 3 ಬಾಕ್ಸ್, 4 ಬಾಕ್ಸ್. ನೆಕ್ಸ್ಟ್ ಯು ಹ್ಯಾವ್ ಟು ಡ್ರಾ ದಿ 5 ಬಾಕ್ಸ್. ದಟ್ ಇಸ್ ದಿ ಪ್ಯಾಟರ್ನ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ? ಇಲ್ಲಿ ಲೀವ್ಸ್ ಡ್ರಾ ಮಾಡಿದ್ದಾರೆ. ಇಲ್ಲಿ 2 ಲೀವ್ಸ್ ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ. ಇಲ್ಲಿ ಏನು ಮಾಡಬೇಕು? 8 ಡ್ರಾ ಮಾಡಬೇಕು. ಇಲ್ಲಿ ಏನು ಮಾಡಬೇಕು? 10 ಡ್ರಾ ಮಾಡಬೇಕು. ಅಂದರೆ ಇಲ್ಲಿ 4 ಪೇರ್ಸು, ಇಲ್ಲಿ 5 ಪೇರ್. ಈ ಥರ ಇದು ಒಂದು ಇದೆಯಲ್ಲ, ಈ ಥರ ಒಂದು ಪೇರ್ ಇದೆಯಲ್ಲ. ಪೇರ್ ಅಂದ್ರೆ ಏನು? 2 2 ಸೇರಿ 1 ಪೇರ್ ಅಂತ ಹೇಳಿ ಕರೀತಾರೆ. ಇಲ್ಲಿ 2 ಲೀವ್ಸ್ ಇದಾವಿಲ್ಲ, 1 2 ಲೀವ್ಸ್ ಇದಾವ. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ? 1 ಪೇರ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಯಾವುದೇ ಆಗಲಿ 2 ಜೊತೆಗಿರುತ್ತಲ್ಲ, 2 2 ಜೊತೆಗಿದ್ದಿತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಪೇರ್ ಅಂತ ಹೇಳಿ ಕರಿತೀವಿ. PAIR, ಪೇರ್. ಪೇರ್ ಅಂದ್ರೆ ಏನು? 2 ಇದಾವೆ ಅಂತ ಹೇಳಿ ಅರ್ಥ. ಓಕೆ, ಹ್ಯಾಂಡ್ಸ್ 2 ಇದಾವೆ ಇಲ್ಲಮ್ಮ ಅಂದ್ರೆ ಏನು? ಪೇರ್. ಇಟ್ಸ್ ಅ ಪೇರ್ ಆಫ್ ಹ್ಯಾಂಡ್ಸ್ ಅಂದ್ರೆ 2 ಹ್ಯಾಂಡ್ಸ್ ಇದಾವೆ ಅಂತ ಹೇಳಿ ಅರ್ಥ. ಲೈಕ್ ದಾಟ್ ಹಿಯರ್ 2 ಲೀವ್ಸ್ ಆರ್ ದೇರ್, ರೈಟ್? ಇಲ್ಲಿ 2 ಲೀವ್ಸ್ ಇದಾವ, ಅದಕ್ಕೆ ಏನಂತ ಕರಿತೀವಿ? 1 ಪೇರ್. ಇಲ್ಲಿ ಎಷ್ಟಿದಾವೆ? 2 ಪೇರ್. ಇಲ್ಲಿ ಎಷ್ಟಿದಾವೆ? 3 ಪೇರ್. ನೆಕ್ಸ್ಟ್ ಏನು ಮಾಡ್ಬೇಕು? ಇಲ್ಲಿ 4 ಪೇರ್ನ ಡ್ರಾ ಮಾಡಬೇಕು. ಅದ್ರ ನೆಕ್ಸ್ಟ್ ಏನು ಮಾಡಬೇಕು? 5 ಪೇರ್ನ ಡ್ರಾ ಮಾಡಬೇಕು. ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ ಪ್ಯಾಟರ್ನ್ಸ್? ದಿಸ್ ಈಸ್ ಕಾಲ್ಡ್ ಆಸ್ ದಿ ಪ್ಯಾಟರ್ನ್ಸ್. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದಿ ಅಗೇನ್ ಪೇಜ್ ನಂಬರ್ 17. ಎವ್ರಿ ಒನ್ ಓಪನ್ ಪೇಜ್ ನಂಬರ್ 17. ಪೇಜ್ ನಂಬರ್ 17 ನೋಡ್ಬೇಕು ಎಲ್ರು. ಅರ್ಥ ಆಗ್ತಿದೆಯಾ ಪೇಜ್ ನಂಬರ್? ಮತ್ತೆ CW ದಲ್ಲಿ ಏನೇನು ಬರೀಬೇಕು ಅಂತ ಹೇಳಿ ನಾನು ಬರೆದು ಕಳಿಸಿದ್ದೀನಿ, ಹೌದಾ? ನಾನು PDF ಮಾಡಿ ಕಳಿಸಿದ್ದೀನಿ ವಾಟ್ಸಪ್ಪಲ್ಲಿ. ಅದರಲ್ಲಿ ನೀವೇನು ಮಾಡಬೇಕು? CW ಅಲ್ಲಿ ವಾರ್ಮಪ್ ಸಿಲೆಬಸ್ಸನ್ನು CW ದಲ್ಲಿ ಬರಿಬೇಡಿ. ಅರ್ಥ ಆಗ್ತಿದೆಯಾ? ವಾರ್ಮಪ್ ಸಿಲೆಬಸ್ SW ಅಲ್ಲಿ ಮಾತ್ರ ಬರಿಬೇಕು. ಯಾವಾಗ CW ಎಲ್ಲಿಂದ ಸ್ಟಾರ್ಟ್ ಅಂತಂದರೆ ಯೂನಿಟ್ 1 ಹೆಡ್ಡಿಂಗ್ ಹಾಕಬೇಕು. ಯೂನಿಟ್ 1 ಪ್ಯಾಟರ್ನ್ಸ್. ಯೂನಿಟ್ 1 ಪ್ಯಾಟರ್ನ್ಸ್ ಅಂತ ಹೆಡ್ಡಿಂಗ್ ಹಾಕಿ ಇಲ್ಲಿಂದ CW ಅಲ್ಲಿ ವರ್ಕ್ ಸ್ಟಾರ್ಟ್ ಆಗ್ತದೆ. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? SW ಅಲ್ಲಿ ಹೋಮ್ವರ್ಕ್ ಮಾಡಬೇಕು. ಮತ್ತು ನಾನೇನಾದರೂ ಕೆಲವೊಂದು ಪಾಯಿಂಟ್ಸ್ನ ಕ್ಲಾಸಲ್ಲಿ ಬರ್ಸಿದ್ರೆ ಅದನ್ನು ಅದರಲ್ಲಿ ಬರೀರಿ ಅಷ್ಟೇ. ಓಕೆ, ಏನಾದರೂ ಪ್ರಾಬ್ಲಮ್ ಮಾಡೋದಿದ್ರೆ SW ಅಲ್ಲಿ ಮಾಡಿರಿ. ಆಮೇಲೆ CW ಅಲ್ಲಿ ಬರಿಬೇಕಾಗಿತ್ತಂದರೆ CW ಮಸ್ಟ್ ಬಿ ಡಿಸಿಪ್ಲಿನ್ ಆ್ಯಂಡ್ ನೀಟ್ನೆಸ್. ಯು ಹ್ಯಾವ್ ಟು ಮೇಂಟೈನ್ ದ ನೀಟ್ನೆಸ್ ಇನ್ ಅ CW. Otherwise I'll tear the page. Once more you have to write all the things. Okay, so ಯೂನಿಟ್ 1 ಅಂತ ಹೇಳಿ ಹೆಡ್ಡಿಂಗ್ ಹಾಕಬೇಕು. ಹಾಕಿ ಪ್ಯಾಟರ್ನ್ಸ್ ಅಂತ ಹೇಳಿ ಹೆಡ್ಡಿಂಗ್ ಹಾಕಬೇಕು ಮೇಲೆ. CW ದಲ್ಲಿ ನಾನು ಹೇಳ್ತಿರೋದು, CW ನೋಟ್ಬುಕ್ಕಲ್ಲಿ ಫಸ್ಟ್ ಪೇಜ್ಗೆ ಏನಿರ್ಬೇಕು ನಿಂದು? ಫಸ್ಟ್ ಪೇಜು ನೇಮ್ ಹಾಕ್ತೀರಾ, ಹೌದಾ? ಫಸ್ಟ್ ಪೇಜ್ ಲೀವ್ ಮಾಡಿ ಸೆಕೆಂಡ್ ಪೇಜಿಗೆ ಏನು ಮಾಡಬೇಕು? ಯೂನಿಟ್ 1 ಪ್ಯಾಟರ್ನ್ಸ್ ಅಂತ ಹೇಳಿ ಹಾಕಬೇಕು ಹೆಡ್ಡಿಂಗ್. ಓಕೆ, ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಡೂ ವಾಟ್? ಸಿ ಹಿಯರ್ ದಿಸ್ ಫಸ್ಟ್ ಒನ್. ಓಕೆ, ಫಸ್ಟ್ ಒನ್ನು ಡ್ರಾ ಮಾಡ್ಲಿಕ್ಕೆ ಬಂದರೆ ಇದು ಸಿ ಹಿಯರ್ ದೀಸ್ 4 ಬರ್ತದೆ. 1 2 3 4. ಓಕೆ, ಫಸ್ಟ್ ಒನ್ ಮಾತ್ರ ಡಿಫಿಕಲ್ಟ್ ಇದೆ ಡ್ರಾ ಮಾಡಲಿಕ್ಕೆ. ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್ ಮತ್ತು ಫಿಫ್ತ್ ಒನ್ ಈಸಿ ಇದೆ, ಹೌದಾ? ಫಸ್ಟ್ ಒನ್ನು ಡ್ರಾ ಮಾಡ್ಲಿಕ್ಕೆ ಬಂದರೆ ಫಸ್ಟ್ ಒನ್ನು ಕೂಡ ಡ್ರಾ ಮಾಡಿರಿ. ಬರಲಿಲ್ಲ ಅಂತಂದರೆ ಇದನ್ನ 4 ಮಾತ್ರ ಕಂಪಲ್ಸರಿ ಡ್ರಾ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಇದನ್ನ ಮಾತ್ರ ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್ ಆ್ಯಂಡ್ ಫಿಫ್ತ್ ಒನ್ ಯು ಹ್ಯಾವ್ ಟು ಡೂ ಕಂಪಲ್ಸರಿ. ಇಟ್ ಈಸ್ ಅ ಕಂಪಲ್ಸರಿ. First one will give an excuse. Okay, if you want to draw this one also, then you can draw. Otherwise leave it. Okay, if you are getting difficult to draw this one, first one, then leave it. Okay, but all other 4 things are compulsory.
ಈ 4 ಕೂಡ ಕಂಪಲ್ಸರಿ ಫಸ್ಟ್ ಮೇನಲ್ಲಿ ಬರೀಲೇಬೇಕು. ಓಕೆ, ಸೊ ನೆಕ್ಸ್ಟ್ ಮೆನ್ನು ಸೆಕೆಂಡ್ ಮೆನ್ ಇದನ್ನ ಬರಿಬೇಕು, ಇದನ್ನು ಕೂಡ ಡ್ರಾ ಮಾಡಬೇಕು. ನಾನು ಇದನ್ನ ಬರ್ದು ಕಳಿಸಿದ್ದೀನಿ. ಓಕೆ, ಇದನ್ನ ಸೇಮ್ ಅದೇ ತರ ಹೇಳಿ ಡ್ರಾ ಮಾಡಬೇಕು. CW ದಲ್ಲಿ ನಾನು ಹೇಳ್ತಿರೋದು ಫಸ್ಟ್ CW ಅಲ್ಲಿ ಏನೇನು ಬರಿಬೇಕು ಅಂತ ಹೇಳ್ತಿದ್ದೀನಿ. ಫಸ್ಟ್ ಇದನ್ನ ಬರಿಬೇಕು, ಯೂನಿಟ್ 1 ಅಂತ ಪ್ಯಾಟರ್ನ್ಸ್ ಅಂತ ಹಾಕಿ, ಆಮೇಲೆ ಇದನ್ನ ಡ್ರಾ ಮಾಡಬೇಕು ಹೆಡ್ಡಿಂಗ್. ಮತ್ತೆ ಪ್ರತಿಯೊಂದಕ್ಕೂ ಕ್ವಶನ್ ಹಾಕಬೇಕಾ, ಕಂಪ್ಲೀಟ್ ದಿ ಪ್ಯಾಟರ್ನ್. ಆ್ಯಂಡ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಈಚ್ ಪಿಕ್ಚರ್ ಬಿಲೋ ಶೋಸ್ ದಿ ಪ್ಯಾಟರ್ನ್, ಸರ್ಕಲ್ ದಿ ಪಿಕ್ಚರ್ ಆನ್ ದ ರೈಟ್ ಸೈಡ್ that will come next in the pattern. ಈ ಹೆಡ್ಡಿಂಗ್ನ ಕಂಪಲ್ಸರಿ ಬರಿಬೇಕು. ನಾನು ಬರ್ದಿಲ್ಲ ಅಂತ ಹೇಳಿ ನೀವು ಬರೆಯೋದಲ್ಲ. ಓಕೆ, ನಾನು ಏನೇನು ಬರ್ದಿದ್ದೀನಲ್ಲ ಇಲ್ಲಿ ಅದನ್ನ ಕಂಪಲ್ಸರಿ ಬರಿಬೇಕು. ಎಲ್ಲರೂ ಬರ್ದಿದ್ದೇನೆ, ಕ್ವಶನ್ ಮಾತ್ರ ಕಂಪಲ್ಸರಿ ಇರಲೇಬೇಕು. ಕ್ವಶನ್ ಇರಲಿಲ್ಲ ಅಂದ್ರೆ ಮತ್ತೆ ಅಗೇನ್ ಪೇಜ್ನ ಟಿಯರ್ ಮಾಡ್ತೀನಿ. ಓಕೆ, ಒನ್ಸ್ ಅಗೇನ್ ಯು ಹ್ಯಾವ್ ಟು ರೈಟ್ ಆಲ್ ದ ಥಿಂಗ್ಸ್. ಸೊ ಪ್ಲೀಸ್ ಎಲ್ಲರೂ ಕ್ವಶನನ್ನು ಬರೆದು ಆಮೇಲೆ ನೆಕ್ಸ್ಟ್ ಆನ್ಸರ್ನ ಬರಿಬೇಕು. ಕ್ವಶನ್ ಸ್ಕಿಪ್ ಮಾಡಂಗಿಲ್ಲ, ಕಂಪಲ್ಸರಿ ಕ್ವಶನ್ ಬರೀಬೇಕು, ಆನ್ಸರು ಬರೀಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಬರೀಬೇಕು ಅಂತಂದ್ರೆ, ನೆಕ್ಸ್ಟ್ ದಿಸ್ ಒನ್ ಪೇಜ್ ನಂಬರ್ 16 ಪ್ರಾಕ್ಟೀಸ್ ಗ್ರೌಂಡ್ ಅಂತ ಹೆಡ್ಡಿಂಗ್ ಹಾಕಬೇಕು. ಪ್ರಾಕ್ಟೀಸ್ ಗ್ರೌಂಡ್ ಅಂತ ಹೆಡ್ಡಿಂಗ್ ಹಾಕಿ ಆಮೇಲೆ ಈ ಕ್ವಶನ್ ಅನ್ನ ಬರೀಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ಡ್ರಾ ದಿ ಆಬ್ಜೆಕ್ಟ್ ದ್ಯಾಟ್ ಕಮ್ಸ್ ನೆಕ್ಸ್ಟ್ ಇನ್ ದಿ ಪ್ಯಾಟರ್ನ್. ಈ ಕ್ವಶನ್ ಅನ್ನ ಬರೀಬೇಕು ಎಲ್ಲರೂ. ಬರೆದ ಮೇಲೆ ಆಮೇಲೆ ಏನು ಕೊಟ್ಟಿದ್ದಾರೆ ಇದನ್ನ ಬರೆದು ನೆಕ್ಸ್ಟ್ ಇಲ್ಲಿ 5 ಬಾಕ್ಸ್ನ ಡ್ರಾ ಮಾಡಬೇಕು. ಅದಕ್ಕೆ ಕೆಳಗಡೆ ಅಂಡರ್ಲೈನ್ ಮಾಡಿರಿ, ಬಿಕಾಸ್ ದಟ್ ಈಸ್ ದಿ ಆನ್ಸರ್ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಇದನ್ನು ಕೂಡ ಡ್ರಾ ಮಾಡಬೇಕು, ಕಂಪಲ್ಸರಿ ಐ ಆಮ್ ಟೆಲ್ಲಿಂಗ್. ಓಕೆ, ಸೊ ಇಲ್ಲಿವರೆಗೂ ಏನು ಮಾಡಬೇಕು, ಈಗ CW ದಲ್ಲಿ ಬರಿಬೇಕು ಎಲ್ಲರೂ ನೀಟಾಗಿ. ಗೆಟಿಂಗ್ ಎವ್ರಿ ಒನ್? ಓಕೆ, ನಾವು ಸ್ಕೂಲಿಗೆ ಒಂದಿನ ಕರಿತೀವಲ್ಲ ಆವಾಗ ನೀವು ಎಲ್ಲ ಪ್ರತಿಯೊಂದನ್ನು ನಾನು ಏನು ವರ್ಕ್ ಕೊಟ್ಟಿದ್ದೀನಿ ಅದನ್ನೆಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ HWದಾಗಿರ್ಬೋದು ಅಥವಾ CWದಾಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಹ್ಯಾವ್ ಟು ಶೋ ಟು ಮೀ. ಓಕೆ, ಓಕೆ, so we'll discuss the next thing. What is the next one? Page number, everyone open page number 17. Okay, in that they given a practice ground. Practice ground, in that they given here some patterns here. This one I am telling. Okay, after this next page, that is again practice ground they given here. So in first what they given, write down the next 3 numbers in the pattern below. They given us some patterns here. You have to write the next three numbers. What are the in pattern, which number it will come here. Okay, that numbers you have to write. Three numbers you have to write here. Okay, I'll show how to do this. That is a 5:15 practice ground. Okay, in practice ground they given a first question, that is A1 is 5, 15. Next one is a 25 and 30. Next you have to write the 3 numbers here. How to write the 3 numbers here? See everyone properly. 5, 15 and 25. After that 35 they given here, right? So how to write these things here? 5. First one is a 5 number is there. First 5 ideyala. Okay. Next 15 ide. ಇದಕ್ಕೆ ಡಿಫರೆನ್ಸ್ ಎಷ್ಟಿದೆ? ಡಿಫರೆನ್ಸ್ ಅಂದ್ರೆ ಏನು? ಸಬ್ಸ್ಟ್ರಾಕ್ಷನ್. ಗೆಟಿಂಗ್ ಎವ್ರಿವನ್? ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ಏನು ಮಾಡಬೇಕು? ಸಬ್ಸ್ಟ್ರಾಕ್ಷನ್ ಅನ್ನ ಮಾಡಬೇಕು. ಡಿಫರೆನ್ಸ್ as well as the difference is nothing but a what? It is nothing but a subtraction. Okay, subtraction difference ಎರಡು ಒಂದೇ. ಡಿಫರೆನ್ಸ್ ಮಾಡ್ರಿ ಅಂತ ಹೇಳಿದ್ರೆ ಏನು ಮಾಡಬೇಕು? ಸಬ್ಸ್ಟ್ರಾಕ್ಷನ್ ಅನ್ನೇ ಮಾಡಬೇಕು. ಓಕೆ, ನಮಗೆ ಗೊತ್ತಿಲ್ಲ ಡಿಫರೆನ್ಸ್ ಅಂದ್ರೆ ಏನು ಅಂತ ಹೇಳೋಂಗಿಲ್ಲ. ಓಕೆ, ಯಾರಾದರೂ ನಿಮಗೆ ಡಿಫರೆನ್ಸ್ ಮಾಡು, ಡಿಫರೆನ್ಸ್ ಏನು ಅಂತ ಕೇಳಿದ್ರೆ ಈಗ 5 and 2, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ 5 and 2 ಅಂತ ಕೇಳಿದ್ರೆ ಯು ಹ್ಯಾವ್ ಟು ಡೂ ದಿ ಸಬ್ಸ್ಟ್ರಾಕ್ಷನ್ ಪ್ರಾಬ್ಲಮ್. 5 - 2 = 3 ಅಂತ ಹೇಳಿ ಆನ್ಸರ್ ಹೇಳಬೇಕು. ಅರ್ಥ ಆಗ್ತಿದೆಯಾ? ಸೊ ಡಿಫರೆನ್ಸ್ ಮತ್ತು ಸಬ್ಸ್ಟ್ರಾಕ್ಷನ್ಗೆ ಏನು ವ್ಯತ್ಯಾಸ ಇಲ್ಲ, ಎರಡು ಕೂಡ ಒಂದೇ. ಗೆಟಿಂಗ್ ಎವ್ರಿವನ್? ಸೊ I am asking what is the difference between a 5 and 15 now. See, what is the difference here? Difference is 15 - 5 is 2,
15 minus 5 10 na. Okay, next 25 ಮತ್ತೆ 15 ಡಿಫರೆನ್ಸ್ ಎಷ್ಟು 25 ಮತ್ತೆ 15 25 ಅಲ್ಲಿ 15 ಅನ್ನು ಕಳೆದ್ರೆ ಎಷ್ಟು ಬರ್ತದೆ 10 only. So 35 ಅಲ್ಲಿ 25 ನ ಕಳೆದ್ರೆ ಎಷ್ಟು ಬರ್ತದೆ 10 only. So here we are adding the 10 numbers to each. ಹೌದಾ ಏನು ಮಾಡ್ತಿದೀವಿ 5 ಗೆ 10 ಅನ್ನು ಪ್ಲಸ್ ಮಾಡಿದ್ರೆ 15 ಬಂತು 15 ಗೆ ಪ್ಲಸ್ 10 ಮಾಡಿದ್ರೆ 25 ಬಂತು 25 ಗೆ ಪ್ಲಸ್ 10 ಮಾಡಿದ್ರೆ 35 ಬಂತು 35 ಗೆ ಪ್ಲಸ್ 10 ಮಾಡಿದ್ರೆ ಎಷ್ಟು ಬರ್ತದೆ 45 ಬರ್ತದೆ 45 ಗೆ ಪ್ಲಸ್ 10 ಮಾಡಿದ್ರೆ 55 ನೆಕ್ಸ್ಟ್ 55 ಗೆ ಪ್ಲಸ್ 10 ಮಾಡಿದ್ರೆ 65 ಹೌದಾ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಪ್ಯಾಟರ್ನ್ಸ್ ಅಂದ್ರೆ ಯಾಕೆ ಅಂತಾರೆ ಅಂತ ಗೊತ್ತಾಯ್ತಾ ಅಂದ್ರೆ ನಾವು ಈ ನಂಬರ್ಗೆ ಸೆಕೆಂಡ್ ನಂಬರ್ಗೆ ಏನನ್ನ ಆಡ್ ಮಾಡಿದ್ರೆ ಈ ನಂಬರ್ ಬಂದಿರುತ್ತಲ್ಲ ಅದೇ ನಂಬರ್ನ ನಾವು ಎಲ್ಲ ನಂಬರ್ಸ್ಗೂ ಆಡ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಪ್ಯಾಟರ್ನ್ಸ್ ಅಂತ ಹೇಳಿ ಕರಿತೀವಿ. ಪ್ಯಾಟರ್ನ್ ಅಂದ್ರೆ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್. ಅದು ಕರೆಕ್ಟ್ ಆಗಿ ಒಂದೇ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿರ್ತಾರೆ. ಒಂದಕ್ಕೆ ಕಡಿಮೆ ಒಂದಕ್ಕೆ ಹೆಚ್ಚು ಆ ತರ ಮಾಡೋದಿಲ್ಲ. ಒಂದೇ ವ್ಯಾಲ್ಯೂನ ಎಲ್ಲದಕ್ಕೂ ಆಡ್ ಮಾಡಬೇಕು ಅಥವಾ ಒಂದೇ ವ್ಯಾಲ್ಯೂನ ಎಲ್ಲದಕ್ಕೂ ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಥವಾ ಒಂದೇ ವ್ಯಾಲ್ಯೂನ ಎಲ್ಲದಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಿರ್ತಾರೆ. ಓಕೆ ಲೈಕ್ ದಟ್ ವಾಟ್ ಎವರ್ ದ ಮೇ ಬಿ ಪ್ರೊಸೆಸ್ ಬಟ್ ದ ನಂಬರ್ ನೆವರ್ ಚೇಂಜ್. ಇಲ್ಲಿ 10 ಮಾಡಿ ಇಲ್ಲಿ 20 ಆಡ್ ಮಾಡೋದು ಆಮೇಲೆ ಇಲ್ಲಿ 30 ಆಡ್ ಮಾಡೋದು ಆ ಥರ ಎಲ್ಲ ಮಾಡೋದಿಲ್ಲ. ಓಕೆ ಒಂದೇ ನಂಬರ್ನ ಆಡ್ ಮಾಡಿದ್ದಾರೆ. Getting everyone? So that is called as the patterns here. 5, 15, 25, 35, 45, 55, 65. ಇಲ್ಲೇನಿತ್ತು 5, 15. 5 ಗೆ 10 ಅನ್ನು ಸೇರಿಸಿದ್ರೆ 15 ಬಂತು. 15 ಗೆ 10 ಆಡ್ ಮಾಡಿದ್ರೆ ಏನು ಬಂತು 25 ಬಂತು. 25 ಗೆ 10 ಆಡ್ ಮಾಡಿದ್ರೆ 35 ಬರುತ್ತೆ. 35 ಗೆ 10 ಆಡ್ ಮಾಡಿದ್ರೆ 45. 45 ಗೆ 10 ಆಡ್ ಮಾಡಿದ್ರೆ 55. 55 ಗೆ 10 ಆಡ್ ಮಾಡಿದ್ರೆ 65. Right? Okay, but they given only write 3 numbers, right? 3 numbers ಮಾತ್ರ ಬರಿ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಈ 4 ಏನಂದ್ರೆ 5 numbers ಬರಿ ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತೀರಾ ನೆಕ್ಸ್ಟ್ ಅಗೇನ್ 75 85 ಆ ತರ ಬರೆಯುತ್ತೆ. ಅರ್ಥ ಆಗ್ತಿದೆಯಾ? 3 ಅಂತ ಬರಿ 3 ಅಷ್ಟೇ ಬರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇಲ್ಲಿ 3 numbers ಮಾತ್ರ ಬರೆದಿದ್ದೀನಿ. ಅವ್ರೇನಿದ್ರು 5 10 ಆ ತರ ಕೇಳಿದ್ರೆ ಅಂದ್ರೆ ನೆಕ್ಸ್ಟ್ ಗೆ ಕಂಟಿನ್ಯೂ ಮಾಡ್ತಾ ಹೋಗೋದು. Getting everyone what I am saying here? Okay, so this is called as the pattern. So first we have to add a 10 to 5, then it will be a 50. For 15 again add 10 number, then you will get a 25. Next again you have to add the 10 number, that is a 35, and again you have to add the 10 number 45, again add 10 number 55. See next and add here 60. So this is called as the patterns. I hope everyone are understanding what I am saying here. Okay, I will give us some homework for you. Okay, after this complete the pattern like that. I'll give a homework, then you will get a clear in that. Okay, next one, beat one is 10, 20, 30, 40. Yeah, 3. 10, 20, 30, 40. Next value is 50, 60, 70. Right? 10, 20, 30, 40, 50, 60, 70. So, ಎಲ್ಲದಕ್ಕೂ difference ಎಷ್ಟಿದೆ 10 difference ಇದೆ. Okay? So, this is the way to write the pattern numbers. Getting everyone? Okay. So next we'll move to the next question, that is a find the rule for the pattern below and write the next 3 numbers. See here, find the rule for the pattern below and write the next 3 numbers. You have to write the next 3 numbers. Will do now. So
that is you have to think very smart here. Okay, they given a think smart. What do you mean by think smart? Carefully you have to think. ಅಂದ್ರೆ ಯಾರು ತುಂಬಾ ಜಾಣರಿರ್ತಾರಲ್ಲ ಅವ್ರು ತುಂಬಾ ಥಿಂಕ್ ಮಾಡ್ತಿರ್ತಾರೆ. ಹೌದಾ? ಸೈಂಟಿಸ್ಟ್ಗಳೆಲ್ಲ ಹೇಗೆ ಮಾಡ್ತಾರೆ? ಸೈಂಟಿಸ್ಟ್ಗಳೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಹೌದಾ? ಎಲ್ರಿಗಿಂತ ನಾವೆಲ್ಲರೂ ಒಂದೇ ಥರ ಯೋಚನೆ ಮಾಡಿದ್ರೆ ಅವರು ಬೇರೆ ಥರನೇ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಏನಾಗಿರ್ತಾರೆ, ಅವರು ಸೈಂಟಿಸ್ಟ್ ಆಗಿರ್ತಾರೆ. ಹೌದಾ? ಸೈಂಟಿಸ್ಟ್ ಸುಮ್ಮನೆ ಆಗ್ತಾರಾ? ಇಲ್ಲ. ಸೊ ಯಾರು ಜಾಸ್ತಿ ಥಿಂಕ್ ಮಾಡ್ತಾರೆ, ಇದು ಯಾಕೆ ಹೀಗೆ ಇದೆ ಅಂತ ಹೇಳಿ ಫುಲ್ಲು ರಿಸರ್ಚ್ ಮಾಡ್ತಾರೆ ಅವರು. ಆಮೇಲೆ ವೈ ದಿಸ್ ಕುಡ್ ಬಿ ಲೈಕ್ ದಿಸ್ ಓನ್ಲಿ, ಯಾಕೆ ಬೇರೆ ಥರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಆ ಥರ ಎಲ್ಲ ಥಿಂಕ್ ಮಾಡ್ತಾರೆ ಅವರು. ಅದಕ್ಕೆ ಏನಾಗ್ತಾರೆ, ಅವರು ಸೈಂಟಿಸ್ಟ್ ಆಗ್ತಾರೆ. ನೀವು ಕೂಡ ಸೈಂಟಿಸ್ಟ್ ಆಗ್ತೀರಲ್ಲ, ಸೊ ನೀವು ಏನು ಮಾಡಬೇಕು, ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಇದು ಯಾಕೆ ಹೀಗೈತೆ, ಇದನ್ನ ಯಾಕೆ ಈ ಥರ ಕಲಿತೀವಿ, ಎವ್ರಿಥಿಂಗ್ ಯು ಹ್ಯಾವ್ ಟು ಲರ್ನ್ ವಿತ್ ದ ರೀಸನ್. ಏನೇ ಕಲಿತರೂ ಕೂಡ ಒಂದು ರೀಸನ್ ಇಟ್ಕೊಂಡು ಕಲಿಬೇಕು. ಅದಕ್ಕೆ ರೀಸನ್ ಯಾಕೆ ಅಂತ ಕ್ವಶನ್ ಮಾರ್ಕ್ ಬಂದಮೇಲೆ ಅದಕ್ಕೆ ರೀಸನ್ ಏನು ಅಂತ ಹೇಳಿ ತಿಳ್ಕೋಬೇಕು. ದೆನ್ ಓನ್ಲಿ ಯು ವಿಲ್ ಬಿಕಮ್ ಅ ಸೈಂಟಿಸ್ಟ್, ಅದರ್ವೈಸ್ ನೋ. Okay, so we'll move to the next question, that is here page number 17 only. Below these two problems they given here, think smart. See here, think smart. Think smart means you have to do the smart work. Smart work means hard work. Sometimes hard work will click, but sometimes and we have to think smart only. The smart work will necessary for sometimes. Okay, ಸೊ ಏನಾಗುತ್ತೆ, ಯಾವಾಗಲೂ ಪ್ರತಿ ಸಲನೂ ಹಾರ್ಡ್ ವರ್ಕ್ ಮಾಡೋದ್ರಿಂದನೇ ಎಲ್ಲನೂ ಸಿಗೋದಿಲ್ಲ. ಈವನ್ ಸ್ಮಾರ್ಟ್ ವರ್ಕ್ ಕೂಡ ನಾವು ಮಾಡಬೇಕು. ಸ್ಮಾರ್ಟ್ ವರ್ಕ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಶಾರ್ಟ್ಕಟ್ಟಲ್ಲಿ ಮಾಡ್ತಾರೆ. ಹೌದಾ? ಈಗ ಊಟನ ಹೀಗೆ ಮಾಡೋದು ಸ್ಮಾರ್ಟ್ ವರ್ಕ್, ಹೀಗೆ ಕೈ ತಗೊಂಡು ಹಿಂಗೆ ಮಾಡೋದು ಏನಾಗುತ್ತೆ, ಅದು ಹಾರ್ಡ್ ವರ್ಕ್. ಓಕೆ, ದೆನ್ ಆಲ್ಸೋ ವಿಲ್ ಈಟ್, ಬಟ್ ಇಟ್ ಇಸ್ ಹಾರ್ಡ್ ಟು ಡೂ ದ್ಯಾಟ್, ಬಟ್ ಇಟ್ ಈಸ್ ಈಸಿ ಟು ಡೂ ದ್ಯಾಟ್. whichever is easy, no, that is called as the smart work. ಓಕೆ, ಡಿಫಿಕಲ್ಟ್ ಆದರೂ ಕೂಡ ವರ್ಕ್ ಮಾಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ದಿ ಹಾರ್ಡ್ ವರ್ಕ್. ಗೆಟಿಂಗ್ ಮೈ ಪಾಯಿಂಟ್? ದಟ್ ಈಸ್ ಕಾಲ್ಡ್ ಆಸ್ ದಿ ಹಾರ್ಡ್ ವರ್ಕ್. ಈಸಿಯಾಗಿ ಯಾವ್ದು ಇರುತ್ತಲ್ಲ, ನಾವು ಈಸಿ ವೇನ ಚೂಸ್ ಮಾಡ್ತೀವಲ್ಲ, ಮೀನ್ಸ್ ಯಾವುದೇ ಪ್ರಾಬ್ಲಮ್ ಮಾಡಬೇಕಾದ್ರೆ ನಮಗೆ ಯಾವುದು ಈಸಿ ಆಗುತ್ತೆ, ನಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ, ಸೊ ವಿಲ್ ಗೋ ಫಾರ್ ಈಸಿ ವೇ, ರೈಟ್? ದಟ್ ಈಸಿ ವೇ ಇಸ್ ಕಾಲ್ಡ್ ವಾಟ್ ಹಿಯರ್? ದಟ್ ಈಸ್ ಕಾಲ್ಡ್ ಆಸ್ ದಿ ಸ್ಮಾರ್ಟ್ ವರ್ಕ್. Getting everyone? Okay, fine. We'll do that problem. Think smart. So you are all a smart students, right? So you should have to think smart. Okay. So here they given a think smart. That is, what is the problem they given here? Find the rule for the pattern below. Write the next 3 numbers. Write the next 3 numbers. Same what we done in a practice ground, right? Next 3 numbers, like that here also we have to write the next 3 numbers only, but you have to think here. There 10 value we added there. ಹೌದಾ? 10 value ನ ನಾವು ಕರೆಕ್ಟ್ ಆಗಿ ಆಡ್ ಮಾಡಿದ್ವಿ, ಬಟ್ ಇಲ್ಲಿ 10 ಅಷ್ಟೇ ಆಡ್ ಮಾಡೋದಿಲ್ಲ, ನಂಬರ್ ಚೇಂಜ್ ಆಗ್ತಾ ಹೋಗ್ತದೆ. ಅದು ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ ನಾವು ನೋಡೋಣ ಈಗ. ಓಕೆ, ಸೊ ದಟ್ ಈಸ್ 2, 3, 5, 8. Next 3 numbers you have to write it. What I told first, you have to do the difference between two numbers you have to do first. Then only you will come to know how the pattern it is. First ಏನು ಮಾಡಬೇಕು, ಕೊಟ್ಟ ತಕ್ಷಣ ಏನು ಮಾಡಬೇಕು, ಈ two numbers ದ ಸಬ್ಸ್ಟ್ರಾಕ್ಷನ್ ಮಾಡಿಕೊಂಡು ಡಿಫ್ರೆನ್ಸ್ ಬರೀಬೇಕು. ಡಿಫ್ರೆನ್ಸ್ ಬರೆದ ಮೇಲೆ ನಾವು ಏನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ, ಪ್ಯಾಟರ್ನ್ ಹೇಗಿದೆ ಅಂತ ಹೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂದ್ರೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲೇನಿತ್ತು, ಎಲ್ಲದರದ್ದು ಡಿಫ್ರೆನ್ಸ್ 10 ಇತ್ತು. ಹೌದಾ? ಅದಕ್ಕೆ ನಾವೇನ್ ಮಾಡಿದ್ವಿ, 10 ನಂಬರ್ನ ಅಡಿಷನ್ ಮಾಡ್ತಾ ಹೋದ್ವಿ ನೆಕ್ಸ್ಟ್ 3 ನಂಬರ್ಸ್ ಬರ್ಲಿಕ್ಕೆ. ಬಟ್ ಇಲ್ಲಿ ಏನಿರ್ತದೆ ನೋಡೋಣ, ಇಫ್ ನಂಬರ್ ಚೇಂಜ್ ಇತ್ತಂದ್ರೆ ನಾವು ಬೇರೆ ನಂಬರ್ಸ್ನ ಆಡ್ ಮಾಡ್ತಾ ಹೋಗ್ಬೇಕಾಗ್ತದೆ. ಓಕೆ, ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ 2 and 3 ಹಿಯರ್? ದಟ್ ಈಸ್ 1. ಹೌದಾ? I'll do here 3 minus 2 is equal to 1. First one. Next 5 minus 3 is 2. Next 8 minus 5 is 3. ಏನು ಮಾಡಬೇಕು, ಫಸ್ಟ್ ಈ 2 ನಂಬರ್ಸ್ದು ಡಿಫ್ರೆನ್ಸ್ ಮಾಡಬೇಕು. ಡಿಫ್ರೆನ್ಸ್ ಅಂದ್ರೆ ಹೇಳಿದೀನಿ, ಸಬ್ಸ್ಟ್ರಾಕ್ಷನ್. ಡಿಫ್ರೆನ್ಸ್ ಅಂದ್ರೆ ಏನು, ಸಬ್ಸ್ಟ್ರಾಕ್ಷನ್. ಸೊ 3 minus 2 is equal to 1. Next 5 minus 3 is equal to 2.
After that 8 minus 5 is equal to 3. ಏನು ಮಾಡಬೇಕು, ಟು ನಂಬರ್ಸ್ನ ತಗೊಂಡು ಡಿಫ್ರೆನ್ಸ್ ಮಾಡ್ತಾ ಹೋಗಬೇಕು. ಈ ಫಸ್ಟ್ ನಂಬರು ಮತ್ತೆ ಸೆಕೆಂಡ್ ನಂಬರು ಮತ್ತೆ ಸೆಕೆಂಡ್ ಮತ್ತೆ ಥರ್ಡ್ ನಂಬರು ಮತ್ತೆ ಫೋರ್ತ್ ನಂಬರ್ ಅದನ್ನ ತಗೊಂಡು ಏನು ಮಾಡಬೇಕು, ಡಿಫ್ರೆನ್ಸ್ ಮಾಡಬೇಕು. ಇಲ್ಲಿ ಮಾಡಿದ್ದೀನಿ ನೋಡ್ರಿ ನಾನು. 3 minus 2 is equal to 1. Next 5 minus 3 is equal to 2. Next 8 minus 5 equal to 3. So like that we have to take the difference. First difference ಅನ್ನ ಮಾಡ್ಕೋಬೇಕು. ಡಿಫರೆನ್ಸ್ ಅಂದ್ರೆ ಏನು, ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೇಕು. ಸೊ ಆನ್ಸರ್ ಏನು ಬಂದಿದೆ ಇಲ್ಲಿ 1 2 3 1 2 3 ಅಂತ ಬಂದಿದೆ. ಸೊ ನಮಗೆ ಏನು ಬರಬೇಕು, ಡಿಫರೆನ್ಸ್ 4 ಬರಬೇಕು. ಹೌದಾ, 4 ಬರಬೇಕಾದ್ರೆ ಏನು ಮಾಡಬೇಕು, ನಾವಿಲ್ಲಿ ಈ ನಂಬರಿಗೆ 4 ಅನ್ನ ಆಡ್ ಮಾಡಿ ಬರಿಬೇಕು. ಅಂದ್ರೆ ಏನು ಮಾಡಿದ್ರಿ, ಇಲ್ಲಿ 2ಗೆ 1 ಆಡ್ ಮಾಡಿದ್ರೆ 3 ಬಂತು, 3ಗೆ 2 ನ ಆಡ್ ಮಾಡಿದ್ರೆ 5 ಬಂತು, 5ಗೆ 3 ನ ಆಡ್ ಮಾಡಿದ್ರೆ 8 ಬಂತು. ಸೊ ಏನೇನ ಆಡ್ ಮಾಡ್ತಿದ್ರಿ ಇಲ್ಲಿ 1 2 3 4 5 6 ಈ ತರ ನಂಬರ್ಸ್ ನ ಆಡ್ ಮಾಡ್ತಾ ಹೋಗ್ಬೇಕು. ಅಲ್ಲೇನಿತ್ತು ಎಲ್ಲದಕ್ಕೂ ಡಿಫ್ರೆನ್ಸ್, ಈ ಡಿಫ್ರೆನ್ಸ್ ಏನಿತ್ತು ಎಲ್ಲದಕ್ಕೂ 10 10 ಅಂತ ಬಂದಿತ್ತಲ್ಲಿ. ಹೌದಾ, ಅದಕ್ಕೆ ನಾವೇನ್ ಮಾಡಿದ್ವಿ, 10 ವ್ಯಾಲ್ಯೂನ ಮಾತ್ರ ಅದಕ್ಕೆ ನಾವು ಆಡ್ ಮಾಡಿದ್ವಿ. ಬಟ್ ಇಲ್ಲೇನಿದೆ ಡಿಫ್ರೆನ್ಸ್ 1 2 3 ಚೇಂಜ್ ಆಗ್ತಾ ಇದೆಯಾ. ಸೊ ಇದೇನಾಗುತ್ತೆ 1 2 3 ಅಂತಂದ್ರೆ ಲೈಕ್ ದಟ್ ದ ನಂಬರ್ ವಿಲ್ ಗೋಸ್ ಆನ್. ಸಿ ಹಿಯರ್ 1 2 3 4 5 6 ಇದೇ ತರ ನಂಬರ್ ಹೋಗ್ತಾನೆ ಇರ್ತದೆ. ಹೌದಾ, ಸೊ ನಾವು ನಂಬರ್ನ ಹೇಗೆ ಆಡ್ ಮಾಡ್ಬೇಕು, ಇಲ್ಲಿ ಫಸ್ಟ್ 2ಗೆ ಏನ್ ಮಾಡಬೇಕು, 1 ಅನ್ನ ಆಡ್ ಮಾಡಬೇಕು. 2 plus 1 equal to 3. 3 plus 2 is equal to 5. 5 plus 3 equal to 8. 8 plus 4 is equal to 12. 12 plus 5 is equal to 17. 17 plus 6 is equal to 23. ಅರ್ಥ ಆಯ್ತಾ? 2ಗೆ 2 plus 1 3. 3 plus 2 5. 5 plus 3 8. 8 plus 4 12. 12 plus 5 17. 17 plus 6 23. So this is called as the patterns. ಇದಕ್ಕೆ ಪ್ಯಾಟರ್ನ್ ಅಂತ ಹೇಳಿ ನಾವು ಕರಿತೀವಿ. ಅರ್ಥ ಆಯ್ತಲ್ಲ ಎಲ್ರಿಗೂ? ನೀಟಾಗಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಪ್ಲೀಸ್ ಬಿ ಕಾನ್ಸಂಟ್ರೇಟ್ ಹಿಯರ್. ಇಲ್ಲೇ ಕಾನ್ಸಂಟ್ರೇಟ್ ಮಾಡಿ ನೀಟಾಗಿ ಕೇಳಿಸ್ಕೊಂಡ್ರೆ ಎಲ್ಲರಿಗೂ ಅರ್ಥ ಆಗಿ ಆಗುತ್ತೆ. ಓಕೆ, because nothing is difficult and nothing is impossible, right? So everything is a possible. Please be think mathematics is a easy subject. Don't think it's a difficult. Okay, ಇದನ್ನ difficult ಅಂತ ಯಾವತ್ತೂ ಅನ್ಕೋಬಾರ್ದು, because it's a very easy subject. If we love this subject, then it will be a easy. ನೀವೇನೇ ಒಂದು ಇಷ್ಟಪಡಬೇಕಾಗಿದ್ರೆ, ಹೌದಾ, ಈಗ ಯಾವುದೋ ಒಂದು ಥಿಂಗ್ನ ಇಷ್ಟಪಡ್ತೀರಾ ನೀವು, ಹೌದಾ, ಆ ಥಿಂಗ್ ಅದಕ್ಕೆ ಏನೇ ಆದರೂ ಕೂಡ ನೀವೇನಾಗುತ್ತದು ನಿಮಗೆ ಅದ್ರ ಮೇಲಿರೋದು ಲೈಕ್ ಅಥವಾ ಪ್ರೀತಿ ಆಗಲಿ ಅದ್ರ ಮೇಲೆ ಇರೋದು ಕಡಿಮೆ ಆಗೋದಿಲ್ಲ. ಹೌದಾ, ಸೊ ಅದೇ ಥರ ಈ ಸಬ್ಜೆಕ್ಟ್ ಮೇಲೂ ಕೂಡ ನೀವು ಅದೇ ಥರ ಲವ್ ಇರಬೇಕು. ಓಕೆ, ಸೊ ಸಬ್ಜೆಕ್ಟ್ನ ನೀವು ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಿಮಗೆ ಆ ಸಬ್ಜೆಕ್ಟು ನಂಗೆ ಇಷ್ಟ, ನನ್ನ ಫೇವ್ರೆಟ್ ಸಬ್ಜೆಕ್ಟು ಅಂತ ಹೇಳಿ ಅನ್ಕೋಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಆ ಸಬ್ಜೆಕ್ಟು ನಿಮಗೆ ಈಸಿಯಾಗಿ ಕಾಣಿಸುತ್ತೆ. ಗೆಟಿಂಗ್ ಎವ್ರಿ ಒನ್? ಅದರ್ವೈಸ್ ಅದು ಮತ್ತೆ ನಿಮಗೆ ಡಿಫಿಕಲ್ಟ್ ಅಂತಾನೆ ಅನಿಸುತ್ತೆ. ಸೊ ಯಾವತ್ತು ಯಾವ ಸಬ್ಜೆಕ್ಟನ್ನು ಕೂಡ ಡಿಫಿಕಲ್ಟ್ ಅಂತ ಅನ್ಕೋಬಾರ್ದು. ಓಕೆ, ಸೊ ಆಲ್ ಬುಕ್ಸ್ ಆರ್ ವಾಟ್ ಹಿಯರ್? ಆಲ್ ಬುಕ್ಸ್ ಆರ್ ಫ್ರೆಂಡ್ಸ್. ಓಕೆ, ಸೊ ಎವ್ರಿ ಸಬ್ಜೆಕ್ಟು ಬುಕ್ಕು ಕೂಡ ನಿಮಗೇನು ಫ್ರೆಂಡ್ ಇದ್ದಂಗೆ. ನಿಮ್ಮ ಫ್ರೆಂಡಿಗೆ ನೀವು ಮಾತಾಡ್ಸೋದು ಬಿಡ್ತೀರಾ? ಇಲ್ಲ ತಾನೆ. ಫ್ರೆಂಡಿಗೆ ಮಾತಾಡ್ಸೋದು ಬಿಡ್ತೀರಾ? ನೋ. ಓಕೆ, ಫ್ರೆಂಡಿಗೆ ಮಾತಾಡ್ಸೋದು ಬಿಟ್ಟರೆ ಏನಾಗ್ತದೆ, ಫ್ರೆಂಡಿಗೆ ಬೇಜಾರಾಗುತ್ತಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು, ಎಲ್ಲ ಬುಕ್ಕು ನಿಮ್ಮ ಫ್ರೆಂಡ್ಸ್ ಅಂದರೆ ನೀವೇನು ಮಾಡಬೇಕು, ಈಚ್ ಆ್ಯಂಡ್ ಎವ್ರಿ ಬುಕ್ಕನ್ನು ಕೂಡ ಓಪನ್ ಮಾಡಿ ನೀಟಾಗಿ ಓದಬೇಕು. ಅಂದರೆ ಯಾವ ಬುಕ್ಕಿಗೂ ಕೂಡ ಹರ್ಟ್ ಆಗೋದಿಲ್ಲ. ಹೌದಾ, ಯಾಕಂತಂದರೆ ನೀವು ಈ ಬುಕ್ಕು ನಿಮ್ಮ ಫ್ರೆಂಡ್ ಅಲ್ವಾ, ನಿಮ್ಮ ಫ್ರೆಂಡ್ ಅಂತ ನಿಮ್ಮ ಫ್ರೆಂಡಿಗೆ ಹರ್ಟ್ ಮಾಡ್ತೀರಾ? ನೋ, ರೈಟ್. ಸೊ ನಿಮ್ಮ ಫ್ರೆಂಡಿಗೆ ಹರ್ಟ್ ಮಾಡ್ಬಾರ್ದು ಅಂದರೆ ನೀವೇನು ಮಾಡಬೇಕು, ಎಲ್ಲ ಬುಕ್ಕನ್ನು ಕೂಡ ನೀಟಾಗಿ ಓದಬೇಕು. ಎವ್ರಿ ಸಬ್ಜೆಕ್ಟ್ ಈಸ್ ಅ ಬೆಸ್ಟ್ ಫ್ರೆಂಡ್ ಫಾರ್ ಯು. ಹೌದಾ, ಎಲ್ಲ ಬುಕ್ಸು ಕೂಡ ನಿಮಗೇನು ಇಲ್ಲಿ ಬೆಸ್ಟ್ ಫ್ರೆಂಡ್ಸ್. ಹೌದಾ, ಸೊ ಬೆಸ್ಟ್ ಫ್ರೆಂಡ್ಸಿಗೆ ಹರ್ಟ್ ಮಾಡಬಾರ್ದು ಅಂದರೆ ಏನು ಮಾಡಬೇಕು, ಡೈಲಿ ಆ ಸಬ್ಜೆಕ್ಟ್ ಬುಕ್ ಡೈಲಿ ಆ ಫ್ರೆಂಡ್, ಮ್ಯಾಥಮೆಟಿಕ್ಸ್ ಒಂದು ಫ್ರೆಂಡು, ಸೈನ್ಸ್ ಒಂದು ಫ್ರೆಂಡು, ಇಂಗ್ಲೀಷು ಕೂಡ ಒಂದು ಫ್ರೆಂಡು, ಆಮೇಲೆ ಸೋಷಿಯಲ್ EVS ಒಂದು ಫ್ರೆಂಡು. ಹೌದಾ, ಹಿಂದಿ ಕೂಡ ಒಂದು ಫ್ರೆಂಡು, ಕನ್ನಡ ಕೂಡ ಒಂದು ಫ್ರೆಂಡು. ಇವೆಲ್ಲ ಏನು ನಿಮ್ಮ ಫ್ರೆಂಡಿನ ನೇಮ್ ಇದೆಲ್ಲ. ಹೌದಾ, ಅದೆಲ್ಲ ಏನೀಗ ನಿಮ್ಮ ಫ್ರೆಂಡ್ಸಿಂದು ನೇಮ್. ಸೊ ಯಾವ ಫ್ರೆಂಡಿಗೂ ಕೂಡ ಒಬ್ಬ ಫ್ರೆಂಡಿಗೆ ಕೂಡ ಬಿಟ್ಟರೆ ಏನಾಗುತ್ತೆ, ಆ ಫ್ರೆಂಡಿಗೆ
ಬೇಜಾರಾಗುತ್ತೆ. ಬೇಜಾರು ಮಾಡಬಾರ್ದಲ್ಲ, ಇನ್ನೊಬ್ಬರಿಗೆ ಬೇಜಾರು ಮಾಡಬಾರ್ದು, ಹೌದಲ್ವಾ? ಅದಕ್ಕೆ ನೀವೇನು ಮಾಡಬೇಕು, ಎಲ್ಲ ಬುಕ್ಕನ್ನು ಕೂಡ ಡೈಲಿ ಸ್ವಲ್ಪ ತೆಗೆದು ಏನೇನಿದೆ ಅಂತ ಹೇಳಿ ಓದ್ತಾ ಹೋಗಬೇಕು. ಅಂದರೆ ಆ ಬುಕ್ಕಿಗೂ ಖುಷಿ ಆಗ್ತದೆ, ನಿಮಗೂ ನಾಲೆಜ್ ಬರ್ತದೆ. Okay, so I hope everyone are understanding what I am saying here. So this is called as the patterns. So next they given here enrichment. Look at these two patterns, 2, 10, 18 and 26 and 34 and 84, 76, 68, next 60 and 52. What is the difference between them anta heli kelidare. Okay, we'll do that one now. Okay. So that is here. Look at these two patterns. That is a 2, 10, 18, 26, 34. Okay. Just they asked what is the difference between these patterns ಅಂತ ಹೇಳಿದ್ದಾರೆ. ಈ ಪ್ಯಾಟರ್ನ್ ನಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳಿ ಕೇಳಿದ್ದಾರೆ ಅಷ್ಟೇ. ನೆಕ್ಸ್ಟ್ 3 ನಂಬರ್ಸ್ ಬರಿ ಅಂತ ಅವರೇನು ಹೇಳಿಲ್ಲ. ಓಕೆ, ಇಫ್ ಯು ವಾಂಟ್ ಟು ರೈಟ್ ದೆನ್ ರೈಟ್, ಇಟ್ಸ್ ಓಕೆ. ಬಟ್ ಅವ್ರ ಕ್ವಶನ್ ಏನು ಕೇಳಿದ್ದಾರೆ, ಕ್ವಶನ್ ಏನು ಕೇಳಿದರೆ ಅದಕ್ಕಷ್ಟೇ ಆನ್ಸರ್ ಮಾಡಬೇಕು. ಸುಮ್ಮನೆ ಹುಚ್ಚಿರ್ತಾರೆ, ಏನೇನೇನೇನೋ ಬರೀಬಾರ್ದು. ಓಕೆ, ವಾಟ್ ಈಸ್ ದ ಕ್ವಶನ್? ಫಾರ್ ದ್ಯಾಟ್ ಓನ್ಲಿ ವಿ ಹ್ಯಾವ್ ಟು ರೈಟ್ ದಿ ಆನ್ಸರ್. ದಟ್ ಈಸ್ ಅ ಸ್ಮಾರ್ಟ್ ವರ್ಕ್ ಹಿಯರ್ ಅಗೇನ್. ಓಕೆ, when you are going for higher studies, there will be a no time. If you write all the things, okay, then it is a time waste of time, right? Waste of time ಮಾಡ್ದಂಗೆ ಅಲ್ಲಿ, ಹೌದಾ? ಕೇಳಿದ್ದು ಒಂದು ಕ್ವಶನ್, ಹೆಸರು ಏನು ಅಂತ ಕೇಳಿರ್ತಾರೆ, ಅವ್ರದ್ದೆಲ್ಲ ಹಿಸ್ಟ್ರಿ ಬರ್ತಾ ಹೋದ್ರೆ, ಅವ್ರ ಊರು, ಅವ್ರ ತಂದೆ ತಾಯಿ ಹೆಸರು ಅದನ್ನೆಲ್ಲ ಬರ್ತಾ ಹೋದ್ರೆ ಏನಾಗ್ತದೆ, ನಿಮ್ಮ ಟೈಮೇ ವೇಸ್ಟ್ ಆಗ್ತದೆ ಎಕ್ಸಾಮಲ್ಲಿ, ಹೌದಾ? ಸೊ ಅದಕ್ಕೆ ಏನು ಮಾಡಬೇಕು, ಕ್ವಶನ್ ಅನ್ನ ಏನು ಕೊಟ್ಟಿರ್ತಾರೆ ಪ್ರಾಪರ್ ಆಗಿ ಕ್ವಶನ್ ಅನ್ನ ರೀಡ್ ಮಾಡಬೇಕು. 2 times ಕ್ವಶನ್ ಅನ್ನ ರೀಡ್ ಮಾಡಬೇಕು ಎವ್ರಿ ಟೈಮ್. Okay, whenever you are writing the exam, you have to read the question twice. 2 times the question ಅನ್ನು ಕಂಪಲ್ಸರಿ ರೀಡ್ ಮಾಡಲೇಬೇಕು. ಆಫ್ಟರ್ ದಟ್ ಯು ಹ್ಯಾವ್ ಟು ರೈಟ್ ದಿ ಆನ್ಸರ್. 2 times ಯಾಕೆ ಓದಬೇಕು ಅಂದರೆ, ಫಸ್ಟ್ ಟೈಮ್ ಓದಿದಾಗ 50% ಕ್ವಶನ್ ನಮಗೆ ಅರ್ಥ ಆಗಿರ್ತದೆ. ಸೆಕೆಂಡ್ ಟೈಮ್ ಓದಿದಾಗ ಏನಾಗುತ್ತೆ, ಅಗೇನ್ 50% ಕ್ವಶನ್ ನಮಗೆ ಅರ್ಥ ಆಗ್ತದೆ. ಅಂದರೆ ಕರೆಕ್ಟಾಗಿ ಕ್ಲಿಯರ್ ಆಗಿ ನಮಗೆ ಕ್ವಶನ್ ಏನು ಅಂತ ಹೇಳಿ ಅರ್ಥ ಆಗ್ತದೆ. ದೆನ್ ಥರ್ಡ್ ಟೈಮ್ ಯು ಹ್ಯಾವ್ ಟು ರೈಟ್ ದಿ ಆನ್ಸರ್ ಇನ್ ಅ ಪೇಪರ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಮ್? ಓನ್ಲಿ ದಿ ಆಸ್ಕ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಪ್ಯಾಟರ್ನ್, ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ವಿಲ್ ಫೈಂಡ್ ದಿ ಡಿಫ್ರೆನ್ಸ್ ನೌ. ದಟ್ ಈಸ್ ಡಿಫ್ರೆನ್ಸ್ ಈಸ್ ಹಿಯರ್ 10 minus 2 is 8. Next 18 minus 10 it is 8. 26 minus 18 is 8. 34 minus 26 is again 8. So therefore difference is 8. Only this much you have to do. Difference ತಗೋಬೇಕು. 10 minus 2, 18 minus 10, 26 minus 18, 34 minus 26. ಎಲ್ಲದರದ್ದು ಡಿಫ್ರೆನ್ಸ್ ಮಾಡಿ ಎಷ್ಟು ಬಂದಿದೆ, ಎಲ್ಲದರದ್ದು ಸೇಮ್ ಬಂದಿದೆ 8. ಅದಕ್ಕೆ ಏನು ಬರಬೇಕು, ಡಿಫ್ರೆನ್ಸ್ ಇಸ್ 8. ಅಷ್ಟೇ, ಮುಗೀತು ಆನ್ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ಪ್ಯಾಟರ್ನ್. ದಿಸ್ ಈಸ್ ಎ ಅಂಡ್ ನೌ ದಿಸ್ ಇಸ್ ಬಿ. ದಟ್ ಈಸ್ 84, 76, ನೆಕ್ಸ್ಟ್ 68, 60, ನೆಕ್ಸ್ಟ್ 52. ಓಕೆ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಅಂತ ಕೇಳಿದ್ದಾರೆ. ಓಕೆ, ಏನು ಮಾಡಬೇಕು ಇವಾಗ, 76 ಮೈನಸ್ 80 ಎಷ್ಟು ಬಂದಿದೆ ಡಿಫ್ರೆನ್ಸ್ ಇಲ್ಲಿ? ಡಿಫ್ರೆನ್ಸ್ ಎಷ್ಟು ಬರ್ತದೆ? See here, 84 minus 76, 8, right? So here minus 8 it is. Next 68 minus 76 is a minus 8. Next 60 minus 68 is a minus 8. Next 52 minus 60 is a minus 8. Okay, what is the difference between them ಅಂತ ಹೇಳಿ ಕೇಳಿದ್ದಾರೆ. ಸೊ ಹಿಯರ್ ಏನಾಯ್ತು, ಈಗ ಇದಕ್ಕೆಲ್ಲ ಡಿಫ್ರೆನ್ಸ್ ಏನಿದೆ ಇಲ್ಲಿ, minus 8.
ಯಾಕೆ -8 ಬರೆದಿದ್ದೀನಿ ಅಂತ ಕ್ವಶನ್ ಮಾರ್ಕ್ ಇರ್ಬೋದಲ್ವಾ ಎಲ್ರಿಗೂ. +8 ನೀವೆಲ್ಲರೂ ನೋಡಿದ್ದೀರಾ ಆನ್ಸರ್ಸ್. ಬಟ್ -8 ಏನಿದು -8 ಅಂತ ತಲೆಯಲ್ಲಿ ಇದೆಯಲ್ಲ, ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಸಿ ಹಿಯರ್, ಯಾವಾಗ ನಾವು ಬಿಗ್ಗರ್ ನಂಬರಲ್ಲಿ ಸ್ಮಾಲರ್ ನಂಬರ್ನ ಕಳೆದ್ರೆ ಪಾಸಿಟಿವ್ ಸೈನ್ ಬರ್ತದೆ. ಇಲ್ಲಿ ಏನು ಮಾಡ್ತಿದ್ದೀನಿ, ಸ್ಮಾಲ್ ನಂಬರಲ್ಲಿ ಬಿಗ್ಗರ್ ನಂಬರ್ನ ಮೈನಸ್ ಮಾಡ್ತಿದ್ದೀನಿ. ಅದಕ್ಕೆ ನಾನು ಏನು ಬರೆದಿದ್ದೀನಿ, ಮೈನಸ್ ಸೈನ್ ಅನ್ನ ಇಲ್ಲಿ ಬರೆದಿದ್ದೀನಿ. ಅರ್ಥ ಆಗ್ತಿದೆಯಾ? ಸ್ಮಾಲರ್ ನಂಬರಲ್ಲಿ ಬಿಗ್ಗರ್ ನಂಬರ್ನ ಮೈನಸ್ ಮಾಡಿದ್ರೆ ಮೈನಸ್ ಸೈನ್ ಹಾಕಬೇಕು. ನೆಕ್ಸ್ಟ್ ಡಿಫರೆನ್ಸ್ ಇಸ್ -8. and what is the difference between these two patterns? 8 minus 8 is again what here? It is a 0. Okay, so again we'll discuss these things in a next class. Once more I'll tell all the things. I hope everyone up to this much everyone got, but this part I don't have time now. Okay, we'll meet in the next class and we'll clarify all the doubts. Once again I will tell this one. Okay, don't worry, up to this much, page number 17, practice ground, up to this much you have to do the in a HW and please complete your CW. Okay, we'll meet in the next class. Thank you everyone.